ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಸೊಪ್ಪಿನಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು. ಮಾರ್ಕೆಟ್ನಲ್ಲಿ ಒಂದೊಂದು ಸಾರಿ ಈ ರೀತಿ ಕ್ಯಾರೆಟ್ ಜೊತೆ ಸೊಪ್ಪು ಸಹ ಸಿಗುತ್ತೆ ನೋಡಿ. ಆಗ ಕ್ಯಾರೆಟನ್ನು ತುಂಬಾ ಫ್ರೆಶ್ ಆಗಿರುತ್ತೆ ಸೊಪ್ಪಿನ ಜೊತೆ ಇದ್ದಾಗ. ಬಟ್ ಆ ಸೊಪ್ಪಿನಲ್ಲೂ ತುಂಬಾ ನ್ಯೂಟ್ರಿಷನ್ ಇರುತ್ತೆ. ಹಾಗಾಗಿ ಅದನ್ನು ಬಿಸಾಕ್ತಾನೆ ಅದರಲ್ಲಿ ರುಚಿಕರವಾದ ಚಟ್ನಿ ಮಾಡಬಹುದು. ಹಾಗೆಯೇ ಚಟ್ನಿ ಜೊತೆ ಪಲ್ಯ ಮಾಡಬಹುದು, ಸಾರು ಮಾಡಬಹುದು. ಇವತ್ತು ನಾನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆ ಎಲೆಯಲ್ಲಿ ನೋಡಿ, ಸೊಪ್ಪಿನಲ್ಲಿ ಎಲೆನ ನಾವು ಸೋಸಿಟ್ಕೋಬೇಕು. ಈ ರೀತಿ ಕಡ್ಡಿನ ಸೇರಿಸ್ಬೇಡಿ, ಬರೀ ಎಲೆಗಳನ್ನ ಮಾತ್ರ ಕಿತ್ಬಿಟ್ಟು ಸೋಸಿ ಇಟ್ಕೊಳ್ಳಿ. ಈ ರೀತಿ 1 ಕಪ್ಪಿನಷ್ಟು ಎಲೆನ ನಾವು ಸೋಸಿಟ್ಕೊಳ್ಳೋಣ. ಎಲೆನ ಚೆನ್ನಾಗಿ ತೊಳೆದುಬಿಟ್ಟು ನೀರನ್ನೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ ನೋಡಿ. ಒಂದು ದೊಡ್ಡ ಕಪ್ಪಿನಷ್ಟು ಎಲೆನ ತೆಗೆದಿಟ್ಕೊಂಡಿದ್ದೀನಿ. ಇದರಿಂದ 4 ರಿಂದ 5 ಜನಕ್ಕೆ ಚಟ್ನಿ ನಾವು ರೆಡಿ ಮಾಡಬಹುದು. ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು. ಚಟಪಟ ಆದಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಉದ್ದಿನ ಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ 2 ಬೆಳ್ಳುಳ್ಳಿ ಇಕ್ಳಗಳನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಆದರೆ ಬೆಳ್ಳುಳ್ಳಿ ಸೇರಿಸಿದ್ರೆ ಇಲ್ಲಿ ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಖಾರಕ್ಕೆ 2 ರಿಂದ 3 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಹಸಿಮೆಣಸಿನ್ಕಾಯಿ ಬದಲು ಕೆಂಪು ಮೆಣಸಿನ್ಕಾಯಿನೂ ಸೇರಿಸ್ಬೋದು. ಆದರೆ ಕಲರ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯು ಸಹ ರುಚಿಯಾಗಿರುತ್ತೆ. ನೋಡಿ, ಈಗ ಒಂದು ಚಿಟಿಕೆಯಷ್ಟು ಹಿಂಗನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ನಾನು ಸೋಸಿಟ್ಕೊಂಡಂತಹ 1 ಕಪ್ಪಿನಷ್ಟು, ದೊಡ್ಡ ಕಪ್ಪಿನಷ್ಟು ಕ್ಯಾರೆಟ್ ಸೊಪ್ಪನ್ನು ತೊಳೆದುಬಿಟ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬೇಗ ಬಾಡೋಗ್ಬಿಡುತ್ತೆ ಸೊಪ್ಪು. ನೋಡಿ, ಸೊಪ್ಪು ಆಲ್ಮೋಸ್ಟ್ ಬಾಡಿದೆ. ಈಗ 2 ರಿಂದ 3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕಾಯಿ ತುರಿನ ಸೇರಿಸಬೇಕು. ಸೇರಿಸ್ಬಿಟ್ಟು ಕಾಯಿನೂ ಸಹ ಬಾಡಿಸ್ಕೊಳ್ಳಿ. ಹೀಗೆ ಬಾಡಿಸಿರೋದ್ರಿಂದ ನಾವು ಫ್ರಿಜ್ಜಿನಲ್ಲಿ ಇದನ್ನು ಒಂದು 2 ದಿನ ಇಡಬಹುದು. ಇಲ್ಲಾಂದರೆ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಕಾಯಿ ತುರಿನೂ ಸಹ ಬಾಡಿಸ್ಕೊಳ್ಳೋದು ಒಳ್ಳೆಯದು. ಹಾಗೆ ಒಂದು ಕಾಯಿನ್ ಸೈಜಷ್ಟು ಹುಣಸೆ ಹಣ್ಣನ್ನು ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಈಗ ಇವೆಲ್ಲ ಸಾಮಾನನ್ನು ಬಾಡಿಸ್ಕೊಂಡಂತಹ ಕ್ಯಾರೆಟ್ ಸೊಪ್ಪು, ಕಾಯಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ಚಟ್ನಿ ಹದಕ್ಕೆ ರುಬ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಇದು ಈ ಚಟ್ನಿ. ಯಾಕೆಂದರೆ ಕ್ಯಾರೆಟಿನ ಸ್ವೀಟೆಸ್ಟ್ ಸಹ ಟೇಸ್ಟು ಸಹ ಇರುತ್ತೆ. ಇಡ್ಲಿ, ದೋಸೆ ಜೊತೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಕ್ಯಾರೆಟ್ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ನಾನು ತೋರಿಸಿದಂತಹ ಕ್ಯಾರೆಟ್ ಸೊಪ್ಪಿನ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಹೆಲ್ದಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.